ಸರ್ವರಿಗೂ 12ನೇಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕ್ಷೇತ್ರದ ಜನಪ್ರಿಯ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳು, ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣಜಿರವರೇ, ಖ್ಯಾತ ವೈದ್ಯರು, ಲೇಖಕರು, ಯೋಗ ಒಂದು ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ಡಾಕ್ಟರ್ ಎನ್ ಸೋಮೇಶ್ವರ್ ಅವರೇ, ಬೆಂಗಳೂರು ನಮ್ಮ ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರ್ತಕ್ಕಂಥ ಸಪ್ತಗಿರಿ ಗೌಡ ಅವರೇ, ಖ್ಯಾತ ಚಲನಚಿತ್ರ ನಟಿ ಕಾರುಣ್ಯ ರಾಮ್ರವರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಒಂದು ವಿಶ್ವ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಬೇಕು ಅಂತ ಬಂದಿರತಕ್ಕಂಥ ಎಲ್ಲ ಯುವಕ ಯುವತಿಯರೇ, ಪಕ್ಷದ ಹಿರಿಯ ಮುಖಂಡರೇ, ಸೌಹಾರ್ದತೆ ಮತ್ತು ಶಾಂತಿಗಾಗಿ ಯೋಗ ಅಂದ್ರೆ ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ನಮ್ಮ ಪ್ರಧಾನಮಂತ್ರಿಗಳು ಕೊಟ್ಟಿರುವಂತಹ ಸಂದೇಶ ಏನಪ್ಪಾ ಅಂತ ಹೇಳಿದ್ರೆ, ಸೌಹಾರ್ದತೆ ಮತ್ತು ಶಾಂತಿಗಾಗಿ ಯೋಗ. ತಾವು ಮೊನ್ನೆ ಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ತಾವು ನೋಡಿದ್ರಿ ಅಂತ ನಾನು ಭಾವಿಸ್ತೇನೆ. ಫ್ರಾನ್ಸ್ನ ನೀಸ್ನಲ್ಲಿ ನಡೆದಂತ G7 ಸಮಿಟ್ ಏನ್ ನಡೀತು, ಅಲ್ಲಿ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನರೇಂದ್ರ ಮೋದಿಜಿಯವರು ಅಂತ ಹೇಳಿದ್ರೆ, ದೇರ್ ಇಸ್ ನೋ ಶಾರ್ಟೇಜ್ ಆಫ್ ರಿಸೋರ್ಸಸ್ ಬಟ್ ದೇರ್ ಇಸ್ ಅ ಶಾರ್ಟೇಜ್ ಆಫ್ ಟ್ರಸ್ಟ್ ಅನ್ನೋ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಜಗತ್ತಿನಲ್ಲಿ ಇವತ್ತು ಯಾವುದೇ ಒಂದು ರಿಸೋರ್ಸಸ್ ಯಾವುದೇ ಒಂದು ಕೊರತೆ ಇಲ್ಲ, ಆದ್ರೆ ಇವತ್ತು ಟ್ರಸ್ಟ್, ವಿಶ್ವಾಸ ಅಂತ ಏನ್ ಹೇಳ್ತೇವೆ, ಅದಕ್ಕೆ ಇವತ್ತು ಸಾಕಷ್ಟು ಕೊರತೆಯನ್ನು ನಾವು ನೋಡ್ತಾ ಇದ್ದೇವೆ. ಇದರ ಪರಿಣಾಮವಾಗಿ ಜಾಗತಿಕ ಮಟ್ಟದಲ್ಲಿ ಅನೇಕ ಸಮಸ್ಯೆಗಳು ಕೂಡ ಉಲ್ಬಣ ಆಗಿರುವಂತದ್ದು. ಅಮೆರಿಕ ಮತ್ತು ಇರಾನ್ ಮಧ್ಯೆ ನಡೀತಾ ಇರ್ತಕ್ಕಂಥ ಯುದ್ಧ ಇರ್ಬೋದು, ರಷ್ಯಾ ಮತ್ತು ಯುಕ್ರೇನ್ ಮಧ್ಯೆ ನಡೀತಾ ಇರ್ತಕ್ಕಂಥ ಯುದ್ಧ ಇರ್ಬೋದು, ಇವೆಲ್ಲದಕ್ಕೂ ಕಾರಣ ಈ ಒಂದು ವಿಶ್ವಾಸದ ಕೊರತೆಯ ಪರಿಣಾಮ. ಹಾಗಾಗಿ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಇವತ್ತು ಜಗತ್ತಿನಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರೆ ಅದು ಯೋಗದಿಂದ ಮಾತ್ರ ಸಾಧ್ಯ ಅನ್ನುವ ಒಂದು ಸಂದೇಶವನ್ನು ಕೂಡ ಅವ್ರು ನೀಡಿರುವಂತದ್ದು. ಬಂಧುಗಳೇ, ನಮ್ಗೆಲ್ಲರೂ ಕೂಡ ಹೆಮ್ಮೆ ಇದೆ. ಇಡೀ ಜಗತ್ತಿಗೆ ಯೋಗವನ್ನ ಪರಿಚಯಿಸಿಕೊಟ್ಟಿರ್ತಕ್ಕಂಥ ಹೆಮ್ಮೆ ನಮ್ಮ ದೇಶಕ್ಕೆ, ನಮ್ಮ ಭಾರತಕ್ಕೆ ಸಲ್ತದೆ. ಜೂನ್ 21ರಂದು 2014ರಲ್ಲಿ ಜೂನ್ 21ರಂದು ವಿಶ್ವಸಂಸ್ಥೆಯು ಕೂಡ ಯೋಗವನ್ನ ಒಪ್ಪಿಕೊಂಡು ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತೇಳಿ ಘೋಷಣೆ ಮಾಡಿ 12 ವರ್ಷಗಳಾಗಿದೆ. ಈಗಾಗಲೇ ನಮ್ಮ ವೈದ್ಯರು ಕೂಡ ಹೇಳಿದ್ದಾರೆ, ಕಾರುಣ್ಯ ಅವರು ಕೂಡ ಹೇಳಿದ್ದಾರೆ, ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ್ ಕೂಡ ಮಾತನಾಡಿದ್ದಾರೆ. ಈ ಒಂದು ಆಧುನಿಕ ಯುಗದಲ್ಲಿ ಯಾವ ರೀತಿ ಮಾನಸಿಕ ಒತ್ತಡದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಅನ್ನೋದು ಕೂಡ ನಮಗೆ ಗೊತ್ತಿದೆ. ಅದು ವಿದ್ಯಾರ್ಥಿಗಳಾಗಿರ್ಬೋದು, ರಾಜಕೀಯ ಕ್ಷೇತ್ರದಲ್ಲಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿರ್ಬೋದು, ನಾವೆಲ್ಲರೂ ಕೂಡ ಒಂದು ರೀತಿ ಮಾನಸಿಕ ಒತ್ತಡದಲ್ಲೇ ಕೆಲಸ ಮಾಡ್ತಾ ಇರ್ತೇವೆ. ದಿನ ಬೆಳಗಾದ್ರೆ ಯಾವಾಗ ನೀವು ಮೊಬೈಲ್ ಕೈಯಲ್ಲಿ ಹಿಡ್ಕೊಳ್ತೀರಿ, ಆ ಕ್ಷಣದಿಂದ ನಮಗೆ ಮಾನಸಿಕ ಒತ್ತಡ ಪ್ರಾರಂಭ ಆಗ್ತದೆ. ನಾವು ಹಾಗೆ ಮಾತನಾಡ್ತಾ ಹೇಳ್ತಾ ಇರ್ತೇವೆ, ನಮ್ಮ ಟೈಮೇ ಚೆನ್ನಾಗಿಲ್ಲ ರೀ ಅಂತ ಹೇಳ್ತೇವೆ, ನಮ್ಮ ಟೈಮೇ ಚೆನ್ನಾಗಿಲ್ಲ ಅಂತ ಹೇಳ್ತೇವೆ. ಸಮಯ ಎಲ್ಲವೂ ಕೂಡ ಚೆನ್ನಾಗೇ ಇದೆ, ಎಲ್ಲರಿಗೂ ಸಿಗುವಂತಾಗಿ ನಮಗೂ ಕೂಡ 24 ಗಂಟೆನೇ ಸಿಗ್ತಕ್ಕಂಥದ್ದು. ನರೇಂದ್ರ ಮೋದಿಜಿಯವ್ರಿಗೆ ಇರ್ತಕ್ಕಂಥದ್ದು ದಿನದ 24 ಗಂಟೆಗಳು ಮಾತ್ರ. ಡಾಕ್ಟರ್ ಅಶ್ವಥ್ ನಾರಾಯಣ್ಗಾಗ್ಲಿ, ನಮಗಾಗ್ಲಿ, ನಿಮಗಾಗ್ಲಿ ಇರ್ತಕ್ಕಂಥದ್ದು ದಿನದ 24 ಗಂಟೆಗಳು ಮಾತ್ರ. ಆದ್ರೆ ಈ ಒತ್ತಡದ ನಡುವೆನೂ ಕೂಡ
ನಾವು ಯಾವ ರೀತಿ ಸಮಾಧಾನವಾಗಿ ನಾವು ಕೆಲಸವನ್ನು ಮಾಡ್ತೇವೆ, ಎಂಥ ಒತ್ತಡದ ನಡುವೆನೂ ಕೂಡ ನಾವು ಯಾವ ರೀತಿ ನಮ್ಮ ಮುಂದೆ ಇರ್ತಕ್ಕಂಥ ಸವಾಲನ್ನು ಎದುರಿಸ್ತೇವೆ, ಎಲ್ಲವೂ ಕೂಡ ಬಹಳ ಮುಖ್ಯ. ಹಾಗಾಗಿ ನಮ್ಮ ಮನಸ್ಸಿನ ಸಮತೋಲನವನ್ನು ನಾವು ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರೆ, ನಮ್ಮ ಹಿರಿಯರಾಗಿರ್ತಕ್ಕಂಥ ಸೋಮೇಶ್ವರ್ ಅವರು ಹೇಳಿದಾಗೆ, ಡಾಕ್ಟರ್ ಸೋಮೇಶ್ವರ್ ಅವರು ಹೇಳಿದಾಗೆ, ಇವತ್ತು ಯೋಗ ಇದೆಲ್ಲದಕ್ಕೂ ಕೂಡ ಪರಿಹಾರ. ಯೋಗ ಪ್ರಾಣಾಯಾಮ ಇವೆಲ್ಲ ಕಲಿಯೋದ್ರಿಂದ ಖಂಡಿತ ನಮ್ಮ ಮನಸ್ಸು ಕೂಡ ಶಾಂತಿಯುತವಾಗಿರ್ತದೆ. ನಮ್ಮ ಮನಸ್ಸಿನ ದೈಹಿಕ ಆರೋಗ್ಯದ ಜೊತೆಗೆ ಮನಸ್ಸಿನ ಆರೋಗ್ಯವನ್ನು ಕೂಡ ನಾವು ಕಾಪಾಡಿಕೊಂಡಿದ್ದೆ ಆದರೆ ಖಂಡಿತ ನಮ್ಮ ಭವಿಷ್ಯವು ಕೂಡ ಉಜ್ವಲವಾಗಿರ್ತದೆ. ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಿದ್ರೆ ಖಂಡಿತ ಜಗತ್ತಿನ ಈ ದೇಶದ ಭವಿಷ್ಯವು ಕೂಡ ಉಜ್ವಲವಾಗಿರ್ತದೆ. ಭಾರತದ ಭವಿಷ್ಯ ಉಜ್ವಲವಾಗಿದ್ರೆ ನಿಶ್ಚಿತವಾಗಿ ಜಗತ್ತಿನ ಒಂದು ಭವಿಷ್ಯ ಕೂಡ ಉಜ್ವಲವಾಗಿರುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ತಮ್ಮೆಲ್ಲರಿಗೂ ಕೂಡ 12ನೇ ಅಂತಾರಾಷ್ಟ್ರೀಯ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳನ್ನ ಸಲ್ಲಿಸ್ತಾ, ತಮ್ಮೆಲ್ಲರೂ ಕೂಡ ಶುಭವಾಗಲಿ, ತಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಿರಲಿ ಅಂತೇಳಿ ಹಾರೈಸ್ತಾ ನನ್ನ ಮಾತಿಗೆ ವಿರಾಮಗಳನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ, ವಂದನೆಗಳು.